ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಮುಗಿಯೋ ಲಕ್ಷಣ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಮಂಡ್ಯದಲ್ಲಿ ಆಟೋ ಚಾಲಕರು ಕಳೆದ ಒಂದು ವಾರದಿಂದಲೂ ಕೂಡ ಆಟೋ ಗ್ಯಾಸ್ ಸಿಗದೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಜಿಲ್ಲೆಗೆ ಗ್ಯಾಸ್ ಟ್ಯಾಂಕರ್ ಬಂದಿದೆ. ಹಾಗಾಗಿ ಈಗ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ಕ್ಯೂ ನಿಂತಿರೋದು ನೂರಾರು ಆಟೋಗಳು. ಆದರೆ 55 ರೂಪಾಯಿದಂಥ LPG ಗ್ಯಾಸ್ ದರ ಈಗ 99 ರೂಪಾಯಿಗೆ ಹೆಚ್ಚಳಾಗಿದೆ. ಬಹುತೇಕ ಡಬಲ್ ಆಗಿ ಹೋಗಿದೆ. ಹೀಗಾಗಿ ಇದರಿಂದ ಜೀವನ ಮಾಡೋದು ಹೇಗೆ ಅಂತ ಚಾಲಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸಿಗೋದೇ ಕಷ್ಟ, ಸಿಕ್ಕಿದ್ರೂ ಕೂಡ ರೇಟ್ ಡಬಲ್ ಆಗಿರುವಂಥ ಪರಿಸ್ಥಿತಿ. ಹೀಗಾಗಿ ಹೇಗೆ ಜೀವನ ಮಾಡುವುದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಟೋ ಚಾಲಕರು. ಮಂಡ್ಯದಲ್ಲೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಗಂಟೆಗಟ್ಟಲೆ ಕಾದರೂ ಕೂಡ ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. ನಾನೀಗ ಮಂಡ್ಯ ನಗರದ ಆಟೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಬಳಿ ಇದ್ದೀನಿ. ಇಲ್ಲಿ ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಬೆಳಗಿನ ಜಾವದಿಂದಲೇ ಕೂಡ ಆಟೋ ಚಾಲಕರುಗಳು ತಮ್ಮ ಆಟೋಗಳನ್ನು ಸರತಿ ಸಾಲಿನಲ್ಲಿ ನಿಲ್ಲಿಸಿಕೊಂಡು ಆಟೋ ಗ್ಯಾಸನ್ನು ತುಂಬಿಸ್ಕೊಳ್ಳುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದೊಂದು ವಾರದಿಂದ ಆಟೋ ಗ್ಯಾಸ್ನ ಸಮಸ್ಯೆ ತಲೆದೂರಿತ್ತು. ಕಳೆದ ಒಂದು ವಾರದಿಂದ ಆಟೋ ಗ್ಯಾಸೇ ಸಿಗ್ತಿರ್ಲಿಲ್ಲ ಅಂತಲೇ ಕೂಡ ಹೇಳ್ಬೋದು. ಆ ಸಂದರ್ಭದಲ್ಲಿ ಆಟೋ ಚಾಲಕರುಗಳು ಸಾಕಷ್ಟು ಸಮಸ್ಯೆಗೆ ಒಳಗಾಗಿದ್ರು. ಒಂದು ಕಡೆ ಯುದ್ಧದ ಪರಿಣಾಮದಿಂದಾಗಿ ಆಟೋ ಗ್ಯಾಸ್ ಸಮಸ್ಯೆ ಆದರೆ ಅದರ ಜೊತೆಗೆ ಆ ದರ ಏರಿಕೆ ಏನಿದೆ 55 ರೂಪಾಯಿ ಇದ್ದದ್ದು ಗ್ಯಾಸ್ ಈಗ 90 ರೂಪಾಯಿವರೆಗೂ ಏರಿಕೆ ಆಗಿರ್ತಕ್ಕಂಥದ್ದು. ಇದರಿಂದವೂ ಕೂಡ ಆಟೋ ಚಾಲಕರಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಿತ್ತು. ಅಂದರೆ ಕಳೆದೊಂದು ವಾರದಿಂದ ಏನು ಗ್ಯಾಸ್ ಇರಲಿಲ್ಲ. ಕಳೆದ ರಾತ್ರಿ ಆ ಗ್ಯಾಸ್ನ ಸ್ಟಾಕ್ ಬಂದಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಬೆಳಗಿನ ಜಾವದಿಂದಲೇ ಕೂಡ ಆಟೋ ಚಾಲಕರುಗಳು ಆ ಲೈನ್ನಲ್ಲಿ ಬಂದು ಆಟೋ ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಅಂದರೆ ಗಂಟೆಗಟ್ಟಲೆ ಕಾದು ಇಲ್ಲಿ ಗ್ಯಾಸನ್ನು ತುಂಬಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಜೊತೆಗೆ ಆಟೋ ಚಾಲಕರಿದೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಎಷ್ಟೆಲ್ಲ ಸಮಸ್ಯೆ ಆಗ್ತಾಯಿದೆ ಸರ್? ತುಂಬ ಸಮಸ್ಯೆ ಆಗ್ತಾ ಇದೆ ನಮ್ಮ ಮಂಡ್ಯದಲ್ಲಿ ಆಟೋ ಡ್ರೈವರ್ಗಳಿಗೆ ಅಥವಾ ಕರ್ನಾಟಕದಾದ್ಯಂತ ನಮಗೆಲ್ಲರಿಗೂ ತುಂಬ ತೊಂದರೆ ಆಗ್ತಾಯಿದೆ. ಗ್ಯಾಸು ಡಬಲ್ ಆಗಿಬಿಟ್ಟಿದೆ ಸರ್. ಡಬಲ್ ಆಗಿಬಿಟ್ಟಿರೋದ್ರಿಂದ ನಾವು ಜೀವನ ನಡೆಸೋದೇ ಕಷ್ಟ ಆಗಿದೆ. ಹಾಗಾಗಿ ನಮ್ಮ ಇವತ್ತು ಸರ್ಕಾರ ನಮ್ಮ ಬಗ್ಗೆ ಎಚ್ಚೆತ್ಕೋತಾ ಇಲ್ಲ. ಅವ್ರು ಏನೇನೋ ಅವ್ರದ್ದೇ ಲೆಕ್ಕಾಚಾರ ಹೇಳ್ತಾರೆ ಹೊರತು ನಮಗೇನು ಅವರು ಸ್ಪಂದಿಸ್ತಾ ಇಲ್ಲ. ಈಗ ನೋಡಿ, ನಾನು ಕಳೆದ ಒಂದು 30-35 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ನಾನು ಇದನ್ನೇ ಜೀವನ ನಂಬ್ಕೊಂಡು ಬಂದಿರೋದು, ಇದನ್ನೇ ನಂಬ್ಕೊಂಡು ನಾನು ಬಂದಿರೋದು. ಬೇರೆ ಉದ್ಯೋಗ ಗೊತ್ತಿಲ್ಲ ನನಗೆ. ಹಾಗಾಗಿ ಇವರು ಈ ರೀತಿ ಮಾಡ್ತಾರೆ, ನಮಗೆ ಪ್ಯಾಸೆಂಜರ್ ಸ್ಪಂದಿಸಲ್ಲ. ಹಾಗಾಗಿ ನಾನು ಈಗ ಮೊನ್ನೆ ಅದು ನಡೆದಂಥ ಘಟನೆ, ನಾನು ಇದನ್ನು ಉಚಿತವಾಗಿ ಹೊಡಿತಾ ಇದ್ದೀನಿ. ಯಾವುದನ್ನ ಹೆರಿಗೆಗೆ ಉಚಿತ ಅನ್ನೋದು ಹೊಡಿತಾ ಇದ್ದೀನಿ. ಮೊನ್ನೆ ನನಗೆ ಕಾಲ್ ಮಾಡಿದ್ರು. ನಾನು ಹೆಂಗೆ ಹೋಗೋದು ಸರ್? ಅವ್ರು ಹೇಳ್ತಾರೆ ಹೇಗಾದರೂ ಮಾಡಿ ಬನ್ನಿ ಅಂತಾರೆ. ಅಲ್ಲಿ ಕ್ರಿಟಿಕಲ್ಲು. ನಾನು ಇದು ಫ್ರೀ ಸರ್ವಿಸ್ ನಾನು ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಕೊಡಬೇಕು. ನನ್ನ ಕೈಲಿ ಆಯ್ತಲ್ಲ, ಐ ಆಮ್ ಹೆಲ್ಪ್ಲೆಸ್. ಬಟ್ ಏನು ಮಾಡೋದು ಸರ್ ನಾವೀಗ? ನಮ್ಮ ಮನೇಲಿ ಇವತ್ತು ತುಂಬ ಕಷ್ಟ ಇದೆ. ಕಳೆದ ಒಂದು ತಿಂಗಳಿಂದ ನಾವು ಪಡ್ತಾ ಇರೋಂಥ ಕಷ್ಟಗಳು ಬೇಜಾನಿದೆ. ಆಟೋ ಡ್ರೈವರ್ಗಳು ನಮ್ಮ ಥರನೇ ತುಂಬ ಆಟೋ ಡ್ರೈವರ್ಗಳು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನಮ್ಮಿಂದ ನೋಡಿ ಸರ್, ಅಲ್ಲಿ ಯಾವುದೋ ಒಬ್ಬರು ಎಂಥದೇ ಆಂಬುಲೆನ್ಸ್ ಬರ್ಬೋದು, ಏನೇ ಹೋಗ್ಬೋದು, ಎಂಥ ಎಮರ್ಜೆನ್ಸಿ ಆದರೂ ನಮ್ಮನ್ನೇ ಆಟೋದವ್ರು ಕರೆಯೋದು. ಅದಾಗೋಯ್ತು ಇದಾಗೋಯ್ತು, ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು, ಎಮರ್ಜೆನ್ಸಿಗೆ ಹೋಗಬೇಕು, ಆಕ್ಸಿಡೆಂಟ್ ಆಯಿತು ಅಂತಂತಾರೆ. ಆ ಟೈಮಲ್ಲಿ ಅವ್ರ ಜೀವನ ನಾವು ಉಳಿಸ್ಬೇಕು. ಹಾಗಾಗಿ ನಮಗೆ ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ. ಹಾಗಾಗಿ ನಿಮ್ಮ ಒಂದು ಇದರಿಂದಾದರೂ ನಮಗೆ ಪರಿಹಾರ ಸಿಗುತ್ತೆ ಅಂತ ನಾನು ನಿಮಗೆ ಭಾವಿಸಿದ್ದೀನಿ. ದಯವಿಟ್ಟು ಇದನ್ನು ಮುಖ್ಯಮಂತ್ರಿಯವ್ರಿಗೆ ಸಿಗುವಷ್ಟಾದರೂ ನೀವು ನಮಗೊಂದು ನ್ಯಾಯ ತೋರಿಸ್ಕೊಡಿ ಸರ್. ಇದಿಷ್ಟು ಆಟೋ ಚಾಲಕರ ಸಮಸ್ಯೆಗಳು. ಇನ್ನಾದರೂ ಕೂಡ ಸರ್ಕಾರ ಆಟೋ ಚಾಲಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಪರಿಹಾರ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.